ಎಲ್ಲ ಶಿಕ್ಷಕ ಬಂಧುಗಳಿಗೂ ನಮಸ್ಕಾರ. ನನ್ನ ಹೆಸರು ಟಿ.ಪಿ. ಉಮೇಶ್. ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಮೃತಾಪುರ, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಸಹಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಗಣಿತ ಅಂತಂದರೆ ಸಂಖ್ಯೆಗಳೊಂದಿಗಿನ ಒಂದು ಆಟ. ಆಡುತ್ತಾ ಮಾಡುತ್ತಾ ಕಲಿತರೆ ಗಣಿತ ಕಲಿಕೆ ಎನ್ನುವುದು ಅತ್ಯಂತ ಸುಲಭ ಹಾಗೂ ಸಂತಸದಾಯಕವಾಗುತ್ತದೆ. ಗಣಿತ ಕಲಿಯುವುದು ಬಹಳ ಕಷ್ಟ, ಕಲಿಸುವುದೂ ಬಹಳ ಕಷ್ಟ. ಕಬ್ಬಿಣದ ಕಡಲೆ ಅಂತೆಲ್ಲ ಹೇಳುವುದನ್ನು ನಾವೆಲ್ಲ ಕೇಳಿರ್ತೀವಿ ಮತ್ತು ಒಮ್ಮೊಮ್ಮೆ ನಾವು ಕೂಡ ಹೇಳಿರ್ತೀವಿ. ಆದರೆ ಕಲಿಸುವಂತಹ ವಿಧಾನಗಳಿಂದ ಅಥವಾ ಕಲಿಯುವಂತಹ ವಿಧಾನಗಳಿಂದ ಗಣಿತವೂ ಕೂಡ ಸುಲಿದ ಬಾಳೆಹಣ್ಣಿನಂತೆ ಅತಿ ಸರಳ ಎನ್ನುವುದನ್ನು ನಾವು ಸಾಬೀತು ಮಾಡಿಕೊಳ್ಬೋದು. ಇಂತಹ ಸಂದರ್ಭದಲ್ಲಿ ನಮಗೆ ಅತ್ಯಂತ ಈಗ ಸದ್ಯ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ನೆರವಾಗ್ತಕ್ಕಂತಹ ಒಂದು ಕಿಟ್ ಅಂತಂದರೆ ಅದು ನಮ್ಮ ಅಕ್ಷರ ಫೌಂಡೇಶನ್ ಅವರ ಅಕ್ಷರ ಗಣಿತ ಕಿಟ್. ಇದು ಗಣಿತ ಕಲಿಯಲು ಕಲಿಸಲು ತುಂಬ ಸರಳ ಎನ್ನುವುದನ್ನು ನಮಗೆ ಸಾಬೀತು ಮಾಡಿಕೊಟ್ಟಿದೆ. ನೋಡಿ, ಇದರಲ್ಲಿರ್ತಕ್ಕಂತಹ ಈ ಮಣಿ ಸರಗಳಿರಬಹುದು, ಬೇಸತ್ತರ ಬ್ಲಾಕ್ಗಳು, ಸ್ಥಾನ ಬೆಲೆ ಪಟ್ಟಿಗಳು, ಭಿನ್ನರಾಶಿ ಪಟ್ಟಿಗಳು, ಜಿಯೋ ಬೋರ್ಡು, ಗಡಿಯಾರ, ಕೋನಮಾಪಕ, ಆಟಿಕೆ ಹಣ, ಅಳತೆ ಟೇಪು, ತಕ್ಕಡಿ, ಟ್ಯಾನ್ಗ್ರಾಮ್ಸು, ಇಂತಹ ಅನೇಕ ಆಟಿಕೆಗಳಂತಿರುವಂತಹ ಪಾಠೋಪಕರಣಗಳು ನಮಗೆ ಗಣಿತವನ್ನು ಕಲಿಸಲು, ಶಿಕ್ಷಕರುಗಳಿಗೆ ಗಣಿತವನ್ನು ಮಕ್ಕಳಿಗೆ ಮನದಟ್ಟು ಮಾಡಲು ಮತ್ತು ವಿದ್ಯಾರ್ಥಿಗಳು ಕೂಡ ಅಚ್ಚುಕಟ್ಟಾಗಿ ಗಣಿತ ಎನ್ನುವುದು ಅತ್ಯಂತ ಸುಲಭವಾದ ಕ್ರಿಯೆ ಎನ್ನುವುದನ್ನು ತಾವು ಗ್ರಹಿಸಲು ಅನುಕೂಲ ಮಾಡಿಕೊಡ್ತಾ ಇದೆ. ನೋಡಿ, ಈ ಎಲ್ಲ ಅಕ್ಷರ ಗಣಿತ ಕಿಟ್ಟಿನ ವಸ್ತುಗಳು 5 E's ಮೇಲೆ, ರಚನಾವಾದದ ಪಾಲನೆಯ ಮೇಲೆ ಇದನ್ನು ತಯಾರಿಸಲಾಗಿದೆ. ಇಲ್ಲಿ ಒಂದು ಮುಖ್ಯವಾದ ಅಂಶ CRA ಕಾಂಕ್ರೀಟ್ ರಿಪ್ರೆಸೆಂಟೇಷನ್ ಮತ್ತು ಅಬ್ಸ್ಟ್ರಾಕ್ಷನ್ ಮೆಥಡ್ನ ಮೂಲಕ ಗಣಿತವನ್ನು ಕಲಿಯುವಂತಹ ಪ್ರಕ್ರಿಯೆಗೆ ಈ ಕಿಟ್ಟನ್ನು ತಯಾರಿಸಲಾಗಿದೆ. ತರಗತಿಯಲ್ಲಿ ಆದಂತಹ ಒಂದಿಷ್ಟು ನನ್ನ ಸ್ವಂತ ಅನುಭವಗಳನ್ನು ನಾನಿಲ್ಲಿ ಹಂಚಿಕೊಳ್ಳೋದಾದರೆ, ನೋಡಿ, ಪದೇ ಪದೇ ಸ್ಥಾನಗಳನ್ನು ಹೇಳುವುದರಿಂದ ಸ್ಥಾನಗಳು ಮಕ್ಕಳಿಗೆ ಮನನವಾಗುತ್ತವೆ. ಕಲಿಕೆ ಇಲ್ಲಿ ಗೊತ್ತಿಲ್ಲದೆ ನಡೆಯುತ್ತದೆ. ಆಡಿ ಕಲಿ ಮಾಡಿ ನಲಿ ಎಂಬ ತತ್ವ ಈ ಒಂದು ಅಕ್ಷರ ಗಣಿತ ಕಿಟ್ಟಿನಿಂದ ಸಾಬೀತಾಗಿದೆ. ಈ ಸ್ಥಾನ ಬೆಲೆಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತಹ ಅಂಶಗಳು ಇದರಲ್ಲಿದ್ದಾವೆ. ಸ್ಥಾನ ಬೆಲೆ ಪಟ್ಟಿ ಇದೆ, ಅದನ್ನು ಬಳಸ್ಕೊಳ್ಬೋದು. ಹಾಗೆ ಸ್ಥಾನ ಬೆಲೆಯ ಕೋಷ್ಟಕ ಇದೆ, ಅದನ್ನು ಬಳಸ್ಕೊಳ್ಬೋದಾಗಿದೆ. ಹಾಗೆ ಇರತಕ್ಕಂಥ ಮಣಿಗಳನ್ನು, ಡೈಸ್ಗಳನ್ನು, ಹಾಗೆ ಆಟಿಕೆ ಹಣಗಳನ್ನು ಬಳಸ್ಕೊಂಡು ನಾವು ಈ ಸ್ಥಾನ ಬೆಲೆಯ ಅನುಭವಗಳನ್ನು ಮಕ್ಕಳಿಗೆ ಒದಗಿಸ್ಬೋದಾಗಿದೆ. ಹಾಗೆ ಗಣಿತ ಕಿಟ್ನಲ್ಲಿನ ಪರಿಕರಗಳು ಬಹಳಷ್ಟು ಕಲಿಕಾಂಶಗಳನ್ನು ಕಲಿಸಲು ಬಳಕೆಯಾಗುವುದರಿಂದ ಅವುಗಳನ್ನು ನಾವೇನಂತ ಕರಿಬೋದು ಅಂತಂದರೆ 1 to many, many to 1 ಅಂತ ಕರಿಬಹುದು. ಇದು ಒಂಥರ ಒಂದು ಔಷಧ ಇದ್ದಂಗೆ. ಉಪಶಮನ 3 ಎಂಬಂತಾಗಿದೆ. ಈಗ ಕಾಯಿಲೆ 1, ಉಪಶಮನ 3 ಅನ್ನುವಂತೆ. ಅಂದರೆ ಒಂದು ಕಿಟ್ಟಿನಲ್ಲಿರ್ತಕ್ಕಂಥ ಒಂದು ವಸ್ತುವಿನಿಂದ ಅಥವಾ ಒಂದು ನಾವೇನು TLM ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತೆಲ್ಲ ಕರಿತೀವಲ್ಲ, ಈ ಕಿಟ್ಟಿನ ಒಂದೊಂದು ಅಂಶವನ್ನು, ಇವುಗಳಿಂದ ಹಲವಾರು ವಿಷಯಗಳನ್ನು ನಾವು ಕಲಿಬಹುದಾಗಿದೆ. ಆಟಿಕೆ ಹಣದ ಮೂಲಕ ನಾವು ಗಣಿತ ಕಲಿಕೆ, ವ್ಯಾವಹಾರಿಕ ಲೆಕ್ಕಗಳನ್ನು ಬಿಡಿಸುವಿಕೆ, ವ್ಯಾವಹಾರಿಕ ಜ್ಞಾನವನ್ನು ಮಕ್ಕಳಲ್ಲಿ ನಾವು ಬೆಳೆಸಬಹುದಾಗಿದೆ. ಹಾಗೆ ಬರವಣಿಗೆಯಲ್ಲಿ ನಾವು ಸ್ಪಷ್ಟತೆಯನ್ನು ಮೂಡಿಸಬಹುದಾಗಿದೆ. ಚೌಕಳಿ ಪುಸ್ತಕದಲ್ಲಿ ಬರೆಯುವಾಗ ಬರವಣಿಗೆಯಲ್ಲಿ ಸುಂದರವಾಗಿ ಆ ಒಂದು ಸಾಲುಗಳ ಒಳಗೆ ಬರವಣಿಗೆಯನ್ನು ಮಾಡ್ತಕ್ಕಂತಹ ರೂಢಿ ಆಗ್ತಾ ಹೋಗುತ್ತೆ. ಇದರಿಂದ ಅಂಕಿಗಳ ಬರಹ ಸುಂದರವಾಗುತ್ತೆ, ನೋಡಲು ಖುಷಿಯಾಗುತ್ತೆ. ಮಕ್ಕಳಿಗೆ ತಮ್ಮ ತಮ್ಮ ಬರಹವನ್ನು, ಲೆಕ್ಕವನ್ನು ನೋಡಿ ಹೆಮ್ಮೆ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಮಕ್ಕಳಲ್ಲಿ. ನೋಡಿ, ಒಂದು ರೀತಿಯಲ್ಲಿ ಮಕ್ಕಳು ನಲಿಯುತ್ತಾ ಕಲಿತಾರೆ, ಸಂತಸದಿಂದ ಕಲಿತಾರೆ ಮತ್ತು ತಮ್ಮ ಕಲಿಕೆಯಲ್ಲಿ ಅವರು ತೃಪ್ತಿಯನ್ನು ಅನುಭವಿಸ್ತಾರೆ. ಇದು ಬಹಳ ಮುಖ್ಯವಾದಂತಹದ್ದು. ಹಾಗೆಯೇ ಸ್ಥಾನ ಬೆಲೆಗಳ ಸ್ಪಷ್ಟ ಪರಿಕಲ್ಪನೆಯನ್ನು ಮೂಡಿಸಲು ಈ ಅಕ್ಷರ ಗಣಿತ ಕಿಟ್ ಸಹಾಯವಾಗಿದೆ. 10 ಬಿಡಿಯಿಂದ 1 10, 10 10ರಿಂದ 1 100,
ಹೀಗೆ ಅಲ್ಲಿರುವಂತಹ ನಾವು ಪರಿಕಲ್ಪನಾ ವಸ್ತುಗಳನ್ನು ಬಳಸಿಕೊಂಡು ಸ್ಪಷ್ಟ ಪರಿಕಲ್ಪನೆಯನ್ನು ಮೂಡಿಸಬಹುದಾಗಿದೆ. ಹೀಗೆ ನಾವು ಬಳಸ್ತಕ್ಕಂತಹ ಪದ್ಧತಿಯ ಪರಿಕಲ್ಪನೆಯನ್ನು ಮುಂದಿನ ಹಂತಗಳಲ್ಲಿ ಮೂಡಿಸಿದಾಗ ಸ್ಪಷ್ಟವಾದಂತಹ ಅವರಿಗೆ ಒಂದು ಕಾನ್ಸೆಪ್ಟ್ ಮೂಡ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದದ್ದು ನಾವು ಈ ಸಹಕಾರಿ ಗುಂಪುಗಳ ಒಂದು ಅಂಶ ಇದೆ. ಅಂದರೆ ವಿದ್ಯಾರ್ಥಿ ಇಲ್ಲಿ ಒಬ್ಬನೇ ಕಲಿಯೋದಿಲ್ಲ, ಒಂದು ಗುಂಪಿನ ರಚನೆ ಆಗಿರುತ್ತೆ. ಆ ಗುಂಪಿನಲ್ಲಿ ಪರಸ್ಪರ ಸಹಕಾರ ಮನೋಭಾವನೆಯಿಂದ ಕಲಿಯುವಂತಹ ಒಂದು ಪ್ರಮುಖವಾದಂತಹ ಕಲಿಕಾ ಅಂಶ ಇಲ್ಲಿದೆ. ಹಾಗೆ ಸಹಕಾರ ಮನೋಭಾವನೆ ಇಲ್ಲಿ ತಾನಾಗಿಯೇ ಬೆಳೀತು. ಇದು ಬಹಳ ಮುಖ್ಯವಾದಂತಹ ಒಂದು ನಾವು ಗಮನಿಸಬೇಕಾದದ್ದು. ಹಾಗೆ ಇಲ್ಲಿ ನಾನು ಮೊದಲು ಹೇಳಿದಾಗೆ ಸ್ವಕಲಿಕೆ ಬೆಳೆಯುತ್ತೆ, ಜೊತೆಗೆ ಯೋಚನಾ ಲಹರಿ ಕೂಡ ಇಲ್ಲಿ ಮಕ್ಕಳಿಗೆ ಬೆಳೀತಾ ಹೋಗುತ್ತೆ. ಮುಂದೇನು, ವಾಟ್ ನೆಕ್ಸ್ಟ್ ಅನ್ನೋ ಒಂದು ಥಿಂಕಿಂಗ್ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಹಾಗೆ ಅಬಾಕಸ್ನಲ್ಲಿ, ಡೈಸ್ನಲ್ಲಿ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಹೇಳಿದಾಗ ಮಗು ಯೋಚಿಸಲು ಶುರು ಮಾಡುತ್ತೆ. ಮಕ್ಕಳಲ್ಲಿ ಆಸಕ್ತಿದಾಯಕ ಶಾಶ್ವತ ಕಲಿಕೆಯನ್ನು ಇದು ಉಂಟು ಮಾಡುತ್ತೆ. ಗಣಿತದ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಮೂಡಿಸಿಕೊಳ್ಳುತ್ತೆ ಮಗು. ಸಹಜವಾಗಿ ನಾವು ಒಂದು ವಿಷಯದ ಕಡೆಗೆ ಒಲವಿದ್ದಾಗ ತಾನಾಗಿಯೇ ನಾವು ಕೂಡ ಕಲಿತೀವಿ, ಮಕ್ಕಳು ಕೂಡ ಅಷ್ಟೇ ಅಲ್ವೇ. ಹಾಗಾಗಿ ಒಂದು ವಿಷಯದ ಬಗ್ಗೆ ಆಸಕ್ತಿ, ಕುತೂಹಲ ಮೂಡಿದಾಗ ಸಹಜವಾಗಿ ಏಕಾಗ್ರತೆ ಬೆಳೆಯುತ್ತೆ. ಹಾಗೆ ಮಗು ಆಸಕ್ತಿಯಿಂದ ಕಲಿಕೆಯನ್ನು ತೋರುತ್ತಾ ಶೀಘ್ರವಾಗಿಯೇ ಕಲಿಕೆಯನ್ನು ಹೊಂದುತ್ತೆ. ಶಿಕ್ಷಕರಲ್ಲೂ ಕೂಡ ಹೊಸ ಆಲೋಚನೆಗಳನ್ನ ಇದು ಹುಟ್ಟು ಹಾಕ್ತಾ ಇದೆ. ಈ ಚೌಕಳಿ ಪುಸ್ತಕ ನೋಡಿ, ಮೊದಲು ರೂಢಿಸುವಾಗ ಬಹಳ ಕಷ್ಟ ಅನ್ನಿಸ್ತಿತ್ತು. 2 ದಿನ ಬಿಡದೆ ಅಭ್ಯಾಸ ಮಾಡಿಸಿ 3ನೇ ದಿನ ಮಕ್ಕಳೇ ಬರೆದು ಲೆಕ್ಕ ಮಾಡಿದಾಗ ತುಂಬ ಸಂತೋಷ ಕೊಟ್ಬಿಡುತ್ತೆ. ಅದೇ ಮಕ್ಕಳೇ ಬರೆದು ಈ ರೀತಿ ಈ ಡೈಸ್ನಲ್ಲಿ ಆಡುತ್ತಾ ಎಲ್ಲ ಸಂಖ್ಯೆಗಳನ್ನ ತರಗತಿಯ ಮಕ್ಕಳು ಓದ್ತಾ ಇದ್ದಾಗ ನಿಜಕ್ಕೂ ಇದರ ಸಾರ್ಥಕತೆ, ಅಂದರೆ ಅಕ್ಷರಗಣಿತ ಕಿಟ್ಟದ ಸಾರ್ಥಕತೆ ನಮಗೆ ಮನನವಾಗುತ್ತೆ. ಹಾಗೆ ಜಿಯೋ ಬೋರ್ಡ್ ಇದೆ ನೋಡಿ, ಗಡಿಯಾರದಲ್ಲಿಯ ಸಮಯ ಹೇಳ್ತಕ್ಕಂಥದ್ದು, ಭಿನ್ನರಾಶಿಗಳ ಸಂಖ್ಯೆಗಳನ್ನು ಓದ್ತಕ್ಕಂಥದ್ದು ಮತ್ತು ಬರವಣಿಗೆ ಮಾಡ್ತಕ್ಕಂಥದ್ದು. ಈ ಘನಾಕೃತಿಗಳಿದ್ದಾವೆ ಇದರಲ್ಲಿ, ತುಂಬ ವಿಶಿಷ್ಟಪೂರ್ಣವಾದಂತಹ ರಚನೆಗಳು. ಅವನ್ನ ಗುರುತಿಸುವಿಕೆ, ಅವನ ಬಿಚ್ಚುವಿಕೆ, ಮತ್ತು ಅವು ಹೇಗಿದ್ದವೋ ಹಾಗೆ ಶಂಕು, ಚೌಕಘನ, ಆಯತಘನ ಇವನ್ನ ರಚಿಸುವಿಕೆ, ಇವೆಲ್ಲವೂ ನಮ್ಮ ಮಕ್ಕಳಿಗೆ ಆಟದ ಮೂಲಕ ನಲಿಯುತ್ತಾ ಸಂತಸದಿಂದ ಕಲಿಯೋದಕ್ಕೆ ಸಹಕಾರಿಯಾಗಿವೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಕೂಡ ಇಲ್ಲಿ ಗುಂಪಿನಲ್ಲಿ ಅಥವಾ ಹಿರೇಮಣಿಯ ಸಹಾಯದಿಂದ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಾಗಿದೆ. ಇಲ್ಲಿ ಕೇವಲ 3 ಮತ್ತು 4ನೇ ತರಗತಿಗಳು ಅಥವಾ ನಲಿಕಲಿ ತರಗತಿಗಳು ಅಂತ ನಾವೇನು ಕರಿತೀವಲ್ಲ, ಇಲ್ಲಿ ಅಷ್ಟೇ ಈ ಕಿಟ್ಟನ್ನು ಉಪಯೋಗಿಸ್ತೀವಿ ಅಥವಾ ಉಪಯೋಗಿಸಬಹುದು ಅನ್ನೋ ನಿಯಮ ಇತ್ತೇನಿಲ್ಲ. ಇದನ್ನು ಹೈಯರ್ ಕ್ಲಾಸಸ್ಸು ಕೂಡ 5, 6, 7, 8ನೇ ತರಗತಿಗಳು ಕೂಡ ಕೆಲವೊಂದು ಪರಿಕಲ್ಪನೆಗಳನ್ನು ಕೊಡೋದಕ್ಕೆ ಈ ಒಂದು ಕಿಟ್ಟಲ್ಲಿರ್ತಕ್ಕಂತಹ ಪರಿಕರಗಳನ್ನು ಬಳಸ್ಕೊಳ್ಬೋದಾಗಿದೆ. ಹಾಗೆಯೇ ಈ ಮಣಿಸರ ಅಂತಕ್ಕಂಥದ್ದು, ಈ ಇನ್ನಿತರ ಉಪಕರಣಗಳನ್ನು ಸಾಕಷ್ಟು ಎಲ್ಲ ಅಂಶಗಳಲ್ಲೂ ಕೂಡ ಮಗ್ಗಿ ಕಲಿಕೆಯಿಂದ ಹಿಡಿದು ಸಂಕಲನ, ವ್ಯವಕಲನ, ಗುಣಕರ, ಬಹಾಕಾರಗಳ ಅಂಶಗಳವರೆಗೂ ಕೂಡ ನಾವು ಪರಿಕಲ್ಪನೆ ಮೂಡಿಸೋದಕ್ಕೆ ಬಳಸ್ಕೊಳ್ಬೋದಾಗಿದೆ. ಈಗ ಹೈಯರ್ ಕ್ಲಾಸಸ್ಸಿನ ಮಕ್ಕಳು ಕೂಡ ಈ ಕಿಟ್ಟನ್ನು ಬಳಸೋದಕ್ಕೆ ಬಹಳ ಸಂತಸ ವ್ಯಕ್ತಪಡಿಸ್ತಾರೆ. ಒಟ್ಟಿನಲ್ಲಿ ಗಣಿತ ಕಿಟ್ ಅಂತಕ್ಕದ್ದು, ಇಲ್ಲಿನ ಉಪಕರಣಗಳು ಅಂತಕ್ಕದ್ದು ಗಣಿತ ಕಲಿಕೆಗೆ ಬಹಳ ಸಹಕಾರಿಯಾಗಿವೆ. ಗಣಿತದ ಮೂಲಭೂತ ಪರಿಕಲ್ಪನೆಗಳನ್ನು ಮೂಡಿಸಲು ಇಲ್ಲಿ ಉಪಯುಕ್ತವಾಗಿವೆ. ನಾನಂತೂ ನಮ್ಮ ಶಾಲೆಯ ಮಕ್ಕಳಿಗೆ ಇದನ್ನು ಸಂದರ್ಭೋಚಿತವಾಗಿ ಹಲವಾರು ವಾರದಲ್ಲಿ 3-4 ಬಾರಿ ಆದರೂ ಬಳಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳ ನೈಪುಣ್ಯವನ್ನು ಇದು ಹೆಚ್ಚಿಸುತ್ತೆ. ಹಾಗೆ ಶಿಕ್ಷಕರ ಕೌಶಲ್ಯ, ಬೋಧನಾ ಕೌಶಲ್ಯವನ್ನು ಕೂಡ ವೃದ್ಧಿಸಲು ಸಹಾಯ ಮಾಡುತ್ತೆ. ಹಾಗೆ ಇಲ್ಲಿ ಚಟುವಟಿಕೆ ಆಧಾರಿತವಾದಂಥ ಕಲಿಕೆ ಇರೋದ್ರಿಂದ ಎಲ್ಲೂ ನೀರಸ, ಬೇಸರ ಅಂತ ಅನಿಸೋದೇ ಇಲ್ಲ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಕೂಡ. ಹಾಗಾಗಿ ಅಕ್ಷರ ಫೌಂಡೇಶನ್ ಅವರು ಒಂದು ಜಾರಿ ತಂದಿರುವಂತಹ ಗಣಿತ ಕಲಿಕಾ ಆಂದೋಲನದ ಈ ಅಕ್ಷರ ಗಣಿತ ಕಿಟ್ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಗಣಿತವನ್ನು ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳಲು, ಅರ್ಥೈಸಲು ಅನುಕೂಲವಾಗಿದೆ ಎನ್ನುವುದು ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ. ಸೊ ಅಕ್ಷರ ಫೌಂಡೇಶನ್ ಅವರಿಗೆ ಧನ್ಯವಾದಗಳು. ಟಿ ಪಿ ಉಮೇಶ್, ಸಹ ಶಿಕ್ಷಕ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ, ಅಮೃತಾಪುರ, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಎಲ್ಲರಿಗೂ ಧನ್ಯವಾದಗಳು.